ಇವಾಗ ನಾವು ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಸಿಂಪಲ್ ಆಗಿರುತ್ತೆ. ಇದನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರೆಸಿಪಿ ನೋಡೋಣ. ಇಲ್ಲಿ 1/4 ಕಪ್ ತೊಗರಿಬೇಳೆಗೆ 2 ಕಪ್ ನೀರು ಹಾಕಿ ಅರಿಶಿನ ಹಾಕಿ 2 ರಿಂದ 3 ವಿಷಲ್ ಮಾಡಿಸ್ಬೇಕು ಇದನ್ನು. ನೆಕ್ಸ್ಟ್ ಇವಾಗ ಫ್ರೈ ಮಾಡೋಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಕೆಂಪಗಾದ್ಮೇಲೆ ಬೆಳ್ಳುಳ್ಳಿ ಹಾಕಿ ಹಿಂಗೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಹಾಕಬೇಕು. 7 ರಿಂದ 8 ಮೆಣಸು, ಚಿಕ್ಕ ಸೈಜು ಚಕ್ಕೆ ಹಾಕಿ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡೋಣ. ನೆಕ್ಸ್ಟ್ ಇವಾಗ ಮತ್ತೆ ಏನು ಎಣ್ಣೆ ಹಾಕೋದು ಬೇಡ, ಅದೇ ಬಾಣಲಿಲೆ ಎಣ್ಣೆ ಇರುತ್ತಲ್ಲ ಅದಕ್ಕೆ ಈರುಳ್ಳಿ, ಕರಿಬೇವು, ಸ್ವಲ್ಪ ಉಪ್ಪು, ಕೆಂಪು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡೋಣ. ಮತ್ತು ಅದನ್ನು ಸೇಮ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ 4 ಕಪ್ ಕೊಬ್ಬರಿನ ಫ್ರೈ ಮಾಡೋಣ. ಇದೆಲ್ಲ ಫ್ರೈ ಮಾಡಿಬಿಟ್ಟು ರುಬ್ಬಬೇಕು. ಇವಾಗ ಸಾಂಬಾರು ಒಗ್ಗರಣೆಗೆ 4 ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಟೊಮೆಟೊ ಹಾಕಬೇಕು. ಅದಕ್ಕೆ ಮಧ್ಯೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತದು. ಇವೆರಡೂ ಚೆನ್ನಾಗಿ ಬೇಯಿಸ್ಕೊಂಡು ಬೇಯಿಸಿಟ್ಟಿರೋ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಇನ್ನೂ ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆನ ಅದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಹಾಕಬೇಕಿದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಎಕ್ಸ್ಟ್ರಾ ನೀರು ಅಂದರೆ ಜಾರ್ ತೊಳೆದಿರ್ತೀವಲ್ಲ ಆ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಇವಾಗ ಅಚ್ಕಾರದ ಪುಡಿ, ನೆನೆಸಿಟ್ಟಿರೋ ಹುಣಸೆ ರಸ ಇದೆಲ್ಲ ಹಾಕಿ 2 ರಿಂದ 3 ಕಪ್ ಎಷ್ಟು ಬೇಕಾಗುತ್ತೋ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ನೀರು ಆ್ಯಡ್ ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಸಾಂಬಾರು ಮಸಾಲೆ ಏನು ಬೇಡ. ಇದೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದೇ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನ ಲಾಸ್ಟ್ ಫುಟೇಜ್ ಮಿಸ್ ಆಗಿಬಿಟ್ಟಿದೆ. ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರೋದ್ರಿಂದ ಇದು ಏನು ಪ್ರೊಸೀಜರ್ ಇತ್ತಲ್ಲ ಅದಷ್ಟೇ ಫುಟೇಜ್ ಆ್ಯಡ್ ಮಾಡಿದ್ದೀನಿ. ಇದು ಸೇಮ್ ಹೋಟೆಲ್ ಸ್ಟೈಲ್ ಸಾಂಬಾರು ಥರನೇ ಇರುತ್ತೆ. ಟ್ರೈ ಮಾಡಿ ನಂಗೆ ಹೇಳಿ.